ಮಲಿನ ನೀರು ಸಂಸ್ಕರಣಾ ಘಟಕಕ್ಕೆ ಗೃಹ ಸಚಿವರ ಭೇಟಿ. ಅಧಿಕಾರಿಗಳೊಂದಿಗೆ ಪರಮೇಶ್ವರಿಂದ ಘಟಕ ಪರಿಶೀಲನೆ. ತುಮಕೂರು ನಗರದ 2ನೇ ಹಂತದ ಒಳಚರಂಡಿ ಯೋಜನೆಯಡಿ ಭೀಮಸಂದ್ರ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡ 25 ಎಂಎಲ್ಡಿ ಸಾಮರ್ಥ್ಯದ ತಂತ್ರಜ್ಞಾನ ಆಧಾರಿತ ಮಲಿನ ನೀರು ಸಂಸ್ಕರಣಾ ಘಟಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ 7ರಂದು ಉದ್ಘಾಟಿಸಲಿರುವ ಹಿನ್ನೆಲೆಯಲ್ಲಿ ಗೃಹ ಹಾಗೂ ಜಿಲ್ಲಾ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಶುಕ್ರವಾರ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದರು. ಅಲ್ವಾ ಆ ಕಡೆ ಬರಲ್ಲ ಇದು 7 2 ತದನಂತರ ಮಾತನಾಡಿದ ಅವರು ಘಟಕದ ಉದ್ಘಾಟನೆಗೆ ಸಕಲ ಸಿದ್ಧತೆಯನ್ನ ಕೈಗೊಳ್ಳಬೇಕೆಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿಲ್ ಕುಮಾರ್ ಅವರಿಗೆ ಸೂಚನೆಯನ್ನ ನೀಡಿದ್ರು. ಈ ಘಟಕದಲ್ಲಿ ತ್ಯಾಜ್ಯ ನೀರನ್ನ ಬ್ಯಾಚ್ಗಳಲ್ಲಿ ಸಂಸ್ಕರಿಸಿ ಸಾವಯವ ವಸ್ತುಗಳು ಮತ್ತು ಪೌಷ್ಟಿಕಾಂಶಗಳಂತಹ ಮಾಲಿನ್ಯಕಾರಕಗಳನ್ನು ಪರಿಣಾಮಕಾರಿಯಾಗಿ ತೆಗೆಯುವ ಪ್ರಕ್ರಿಯೆ ನಡೀತಾ ಇದೆ. ಘಟಕವು ವಿಭಿನ್ನ ಹರಿವುಗಳು ಹಾಗೂ ಕಟ್ಟುನಿಟ್ಟಾದ ನಿರ್ಗಮ ಮಾನದಂಡಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಏಕ ಟ್ಯಾಂಕ್ ವಿನ್ಯಾಸದ ಕಾರಣ ಸ್ಥಳೀಯ ಸಂಸ್ಥೆಗಳು ಹಾಗೂ ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ನೀರಿನ ಸಂಸ್ಕರಣೆಗೆ ಈ ಘಟಕ ಸೂಕ್ತ ಪರಿಹಾರವಾಗಿದೆ ಎಂದರಲ್ಲದೆ ಸಂಸ್ಕರಿಸಲ್ಪಟ್ಟ ನೀರನ್ನ ಕೈಗಾರಿಕಾ ಘಟಕಗಳು ಮರುಬಳಕೆ ಮಾಡಿಕೊಳ್ಳಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಇದರ ಮೂಲಕ ಶುದ್ಧ ನೀರಿನ ಬಳಕೆಯ ಒತ್ತಡ ಕಡಿಮೆಯಾಗುತ್ತೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಬಿವಿ ಸೇರಿದಂತೆ ಮತ್ತಿತರೆ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.